ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗೆ ಸ್ವಾಗತ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಇವತ್ತು ಟಾಪ್ 5 ಅಪ್ಡೇಟ್ಸ್ ನಲ್ಲಿ ಬಿಗ್ ಅಪ್ಡೇಟ್ಸ್ ಗಳಿವೆ. ನಮ್ಮ ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಅವರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ನೋಡೋಣ ನಮ್ಮ ಮೊಹಮ್ಮದ್ ಸಿರಾಜ್ ಮತ್ತು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಏನು ಅಪ್ಡೇಟ್ ಅಂತ. ವಿರಾಟ್ ಕೊಹ್ಲಿ ಅವರಿಗೆ ಇಂಜುರಿ ಆಗಿದೆ ಅಂತ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಮತ್ತು ನಮ್ಮ RCB ಬಗ್ಗೆ ಅಪ್ಡೇಟ್ಸ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಟಾಪ್ 1 ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿದು ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಈಗ ತಾನೇ ಒಂದು ಅಪ್ಡೇಟ್ ಬರ್ತಾ ಇದೆ, ವಿರಾಟ್ ಕೊಹ್ಲಿ ಅವರಿಗೆ ಇಂಜುರಿ ಆಗಿದೆ ಅಂತ. ಹೌದು ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಅವರಿಗೆ ಸ್ವಲ್ಪ ಇಲ್ಲಿ ಇಂಜುರಿ ಆಗಿದೆ ಅಂತ. ಅದಕ್ಕಾಗಿ ಅವರು ರಣಜಿ ಟ್ರೋಫಿಯನ್ನು ಆಡೋದಕ್ಕೆ ಆಗೋದಿಲ್ಲ ಅಂತ ವಿರಾಟ್ ಕೊಹ್ಲಿ ಅವರು ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ರಣಜಿ ಟ್ರೋಫಿಯನ್ನು ಕಡ್ಡಾಯವಾಗಿ ಆಡಬೇಕೆಂದು BCCI ಅವರು ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಈಗ ಇಂಡಿಯಾ ಟೀಮ್ ನಲ್ಲಿ ಯಾವುದೇ ಕ್ರಿಕೆಟ್ ನ ಆಡ್ತಾ ಇಲ್ಲ ಅಂದ್ರೆ ಅವರು ಈಗ ರಣಜಿ ಟ್ರೋಫಿ ನಡೀತಾ ಇವೆ, ಅದರಲ್ಲಿ ಭಾಗವಹಿಸಲೇಬೇಕು ಅಂತ ಎಲ್ಲರಿಗೂ ಕೂಡ BCCI ಅನೌನ್ಸ್ಮೆಂಟ್ ಮಾಡಿದೆ. ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ರಣಜಿ ಟ್ರೋಫಿಯನ್ನು ಆಡುವುದಿತ್ತು. ಆದರೆ ಇವರಿಗೆ ಈಗ ನೆಕ್ ನಲ್ಲಿ ಕುತ್ತಿಗೆಯಲ್ಲಿ ಸ್ವಲ್ಪ ಇಂಜುರಿ ಇರುವ ಕಾರಣ ಅವರು ಆಡೋದು ಡೌಟ್ ಅಂತ ಹೇಳ್ಬಹುದು. ವಿರಾಟ್ ಕೊಹ್ಲಿ ಅವ್ರದ್ದು ಮ್ಯಾಚ್ 23ನೇ ತಾರೀಕಿನಂದು ಸೌರಾಷ್ಟ್ರ ವಿರುದ್ಧ ಇತ್ತು. ಆ ಮ್ಯಾಚ್ ಗೆ ಅವರು ಆಡ್ತಾರ ಇಲ್ಲ ಅಂತ ನಾವು ಕಾದ್ ನೋಡ್ಬೇಕು. ಯಾಕಂದ್ರೆ ಇವ್ರಿಗೆ ಇಂಜುರಿ ಆಗಿದೆ. ಅವರು ಪಂದ್ಯದಲ್ಲಿ ಆಡುವ ವೇಳೆ ಏನಾದ್ರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಇಂಜುರಿ ಆದ್ರೆ ಅವರು ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿಯುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಅವರು ಈಗ ರಣಜಿ ಟ್ರೋಫಿಯಲ್ಲಿ ಆಡೋದು ಡೌಟ್. ಆಡ್ಬೇಕು, ಯಾಕಂದ್ರೆ ಸ್ವಲ್ಪ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಮ್ಮೆ ಅವರು ಚಾಂಪಿಯನ್ಸ್ ಟ್ರೋಫಿ ಆಡಲು ಹೋದ್ರೆ ಅವ್ರಿಗೆ ಸ್ವಲ್ಪ ಈಗ ಬ್ಯಾಟಿಂಗ್ ನಲ್ಲಿ ವೈಫಲ್ಯ ಕಾಣಬಹುದು. ಅದಕ್ಕಾಗಿ ರಣಜಿ ಟ್ರೋಫಿಯನ್ನು ಆಡಿ ಸ್ವಲ್ಪ ಫಾರ್ಮ್ ನ ಚಾಂಪಿಯನ್ಸ್ ಟ್ರೋಫಿಗೆ ತೆಗೆದುಕೊಂಡು ಹೋದ್ರೆ ನಮ್ಮ ಇಂಡಿಯಾ ಟೀಮ್ ಕಪ್ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಒಟ್ಟಿನಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಯಾವುದೇ ಇಂಜುರಿಯಿಂದ ಕಾಣದೆ ಅವರು ಚೆನ್ನಾಗಿ ಆಟವಾಡ್ಲಿ ಅಂತ ನಾವೆಲ್ಲರೂ ಆಶಿಸೋಣ. ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ RCB ತಂಡದ ಮಾಜಿ ಆಟಗಾರ ಮೊಹಮ್ಮದ್ ಸಿರಾಜ್ ಅವ್ರದ್ದು ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ನಿನ್ನೆ ತಾನೇ ಈಗ ಇಂಡಿಯಾ ಟೀಮ್ ಚಾಂಪಿಯನ್ಸ್ ಟ್ರೋಫಿ 2025 ಗೆ ಇಂಡಿಯಾ ಟೀಮ್ ಬಿಡುಗಡೆ ಆಗಿದೆ. ಸ್ಕ್ವಾಡ್ ಅನ್ನು ಪ್ರಕಟ ಮಾಡಿದ್ದಾರೆ. ಈ ಸ್ಕ್ವಾಡ್ ನಲ್ಲಿ ನಮ್ಮ RCB ಮಾಜಿ ಆಟಗಾರ ಮೊಹಮ್ಮದ್ ಸಿರಾಜ್ ಅವರು ಇಲ್ಲ ಅಂತ ಹೇಳ್ಬಹುದು. ಇದು ಮೊಹಮ್ಮದ್ ಸಿರಾಜ್ ಅವರ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕಂದ್ರೆ ನಮ್ಮ RCB ಅಭಿಮಾನಿಗಳಿಗೆ ಸ್ವಲ್ಪ ಬಹಳಷ್ಟು ಇನ್ನೂ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಮೊಹಮ್ಮದ್ ಸಿರಾಜ್ ಅವರು ಯಾವ ತರ ಬೌಲಿಂಗ್ ಆಗ್ತಾರೆ, ಅವರು ಎಂತ ಒಳ್ಳೆ ಬಾಲರ್ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಮೊಹಮ್ಮದ್ ಸಿರಾಜ್ ಅವರು 2022ರಲ್ಲಿ ಇಡೀ ವರ್ಲ್ಡ್ ನಲ್ಲಿ ODI ನಂಬರ್ 1 ಬೌಲರ್ ಆಗಿ ಗುರುತಿಸಿಕೊಂಡಿದ್ರು. ಆದ್ರೆ ಈಗ ಚಾಂಪಿಯನ್ಸ್ ಟ್ರೋಫಿಗೆ ಅವರನ್ನೇ ಹೊರಗಿಟ್ಟಿದ್ದಾರೆ. ಇದು ತುಂಬಾ ಬೇಜಾರಾಗುವ ವಿಷಯ ಅಂತ ಹೇಳ್ಬಹುದು. ಯಾಕಂದ್ರೆ ಮೊಹಮ್ಮದ್ ಸಿರಾಜ್ ಅವರನ್ನು ಬಿಟ್ಟು ಮೊಹಮ್ಮದ್ ಶಮಿ ಅವರನ್ನು ತೆಗೆದುಕೊಂಡಿದ್ದಾರೆ. ಮೊಹಮ್ಮದ್ ಶಮಿ ಅವರು ಕೂಡ ಸ್ವಲ್ಪ ಇನ್ನೂ ಅವ್ರಿಗೆ ಏಜ್ ಜಾಸ್ತಿ ಆಗಿದೆ. ಆದ್ರೆ ಮೊಹಮ್ಮದ್ ಸಿರಾಜ್ ಅವರನ್ನು ತೆಗೆದ ಕಾರಣ ಏನಂದ್ರೆ ರೋಹಿತ್ ಶರ್ಮಾ ಅವರು ಒಂದೇ ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಅವರು ನ್ಯೂ ಬಾಲಿಂಗ್ ನಲ್ಲಿ ಮಾತ್ರ ಮಸ್ತ್ ಆಗಿ ಬಾಲಿಂಗ್ ಹಾಕ್ತಾರಂತೆ. ಮತ್ತೆ ಅವರು ಈಗ ಬಾಲ್ ಹಳೇದಾದ್ರೆ ಅವ್ರಿಗೆ ಬಾಲ್ ಸರಿಯಾಗಿ ಗ್ರಿಪ್ ಸಿಗೋದಿಲ್ಲ, ಅವರಿಗೆ ಲೆಂತ್ ಅಂಡ್ ಲೈನ್ ಸಿಗೋದಿಲ್ಲ ಅಂತ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಇದನ್ನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಮೊಹಮ್ಮದ್ ಸಿರಾಜ್ ಅವರನ್ನು ನಾವು ಪಿಕ್ ಮಾಡಿಲ್ಲ ಈ ಸ್ಕ್ವಾಡ್ ನಲ್ಲಿ. ಒಟ್ನಲ್ಲಿ ಮೊಹಮ್ಮದ್ ಸಿರಾಜ್ ಅವರನ್ನು ಪಿಕ್ ಮಾಡ್ಬೇಕಿತ್ತು. ಯಾಕಂದ್ರೆ ಅವರು ಕೂಡ ಒಬ್ಬ ಒಳ್ಳೆ ಬಾಲರ್, ಯಾರ್ಕರ್ನು ಹಾಕ್ತಾರೆ, ಆದ್ರೆ ರನ್ ಹೊಡೆಸ್ಕೊಳ್ತಾರೆ, ಇಲ್ಲ ಅನ್ನೋಂಗಿಲ್ಲ. ಆದ್ರೂ ಕೂಡ ಅವರು ವಿಕೆಟ್ಸ್ ಅನ್ನು ತೆಗೆದುಕೊಳ್ಳುತ್ತಾರೆ. ಅವರು ಹಾಕುವ ಸ್ಪೀಡ್ 145 148 ತನಕ ಹಾಕ್ತಾರೆ ಬಾಲಿಂಗ್ ಸ್ಪೀಡ್ ನ. ಆ ಸ್ಪೀಡ್ ನಲ್ಲಿ ಅವರು ವಿಕೆಟ್ ಒಪ್ಪಿಸುವ ಸಾಧ್ಯತೆ ಬ್ಯಾಟರ್ಗಳು ಜಾಸ್ತಿ ಇರುತ್ತೆ. ಅದಕ್ಕಾಗಿ ಮೊಹಮ್ಮದ್ ಶಮಿ ಅವರ ಬದಲಿಗೆ ಮೊಹಮ್ಮದ್ ಸಿರಾಜ್ ಅವರನ್ನೇ ತೆಗೆದುಕೊಳ್ಳಬೇಕು. ಇನ್ನು ಮೊಹಮ್ಮದ್ ಶಮಿ ಅವರು ಯಾವ ರೀತಿ ಕಾಂಟ್ರವರ್ಸಿಯನ್ನು ತೋರಿಸ್ತಾರೆ ಅಂತ ನಾವು ಕಾದು ನೋಡೋಣ. ಇನ್ನು ಥರ್ಡ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ತಂಡದ್ದು ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ವಿಜಯ್ ಹಜಾರೆ ಟ್ರೋಫಿಯಲ್ಲಿ ನಿನ್ನೆ ಫೈನಲ್ ಪಂದ್ಯ ನಡೆಯಿತು. ಈ ಫೈನಲ್ ನಲ್ಲಿ ನಮ್ಮ ಕರ್ನಾಟಕ ಮತ್ತು ವಿದರ್ಭ ತಂಡ ಮುಖಾಮುಖಿ ಆಗಿದ್ದರು. ನಮ್ಮ ಕರ್ನಾಟಕ ತಂಡ ಈ ಪಂದ್ಯದಲ್ಲಿ ಜಯಗಳಿಸಿ ಚಾಂಪಿಯನ್ಸ್ ಆಗಿದ್ದಾರೆ ಅಂತ ಹೇಳ್ಬಹುದು. ಸತತ 5ನೇ ಬಾರಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ 5 ಬಾರಿ ಕಪ್ ನ ಎತ್ತಿದ್ದಾರೆ ಅಂತ ಹೇಳ್ಬಹುದು. ಒಟ್ನಲ್ಲಿ ನಮ್ಮ ಕರ್ನಾಟಕ ತಂಡ ಈ ಪಂದ್ಯವನ್ನು ಗೆದ್ದು ಫೈನಲ್ ನಲ್ಲಿ ಕಪ್ ಅನ್ನು ಗೆದ್ದಿದ್ದಕ್ಕೆ ಬಹಳಷ್ಟು ಖುಷಿ ಆಗ್ತಾ ಇದೆ. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಫ್ರೆಂಡ್ಸ್, ನಮ್ಮ ಕರ್ನಾಟಕ ತಂಡದ ನಾಯಕನಾಗಿ ಮಯಾಂಕ್ ಅಗರ್ವಾಲ್ ಅವರು ಇದ್ರು.
ಮಯಾಂಕ್ ಅಗರ್ವಾಲ್ ಅವರು ಕೂಡ ಒಳ್ಳೆ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಈಗ ಫೈನಲ್ ನಲ್ಲಿ ಇವರು 30 ರನ್ ಅನ್ನು ಹೊಡೆದಿದ್ರು. ಇನ್ನು ನಮ್ಮ RCB ತಂಡದ ದೇವದತ್ ಪಡಿಕ್ಕಲ್ ಅವರು ಕೂಡ 8 ರನ್ನಿಗೆ ಔಟ್ ಆಗುತ್ತಾರೆ. ಇದು ಹೋದ ಮೇಲೆ ನಮ್ಮ ಕರ್ನಾಟಕ ತಂಡ ಗೆಲ್ಲೋದಿಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಅದು ಆಗ್ಲಿಲ್ಲ. ಲಾಸ್ಟ್ ತನಕ ಮ್ಯಾಚ್ ಹೋಯ್ತು. ಆದ್ರೆ ನಮ್ಮ ಕರ್ನಾಟಕ ತಂಡ ಫೈನಲ್ ನಲ್ಲಿ ಗೆದ್ರು. ಇನ್ನೊಂದು ತಂಡದ ನಾಯಕನಾಗಿ ನಮ್ಮ ಕರುಣ್ ನಾಯರ್ ಅವರು ಇದ್ರು. ಹೌದು ಫ್ರೆಂಡ್ಸ್, ವಿದರ್ಭ ತಂಡಕ್ಕೆ ನಮ್ಮ ಕರುಣ್ ನಾಯರ್ ಅವರು ನಾಯಕರಾಗಿದ್ರು. ನಮ್ಮ RCB ತಂಡದ ಪ್ಲೇಯರ್ ಕೂಡ ವಿದರ್ಭ ತಂಡದಲ್ಲಿದ್ರು. ಹೌದು ಫ್ರೆಂಡ್ಸ್, ಜಿತೇಶ್ ಶರ್ಮಾ ಅವರು ನಮ್ಮ RCB ಪ್ಲೇಯರ್. ಇವರು ಕೂಡ ವಿದರ್ಭ ತಂಡದಲ್ಲಿ ವಿಜಯಧರ ಟ್ರೋಫಿಯ ಫೈನಲ್ ಪಂದ್ಯವನ್ನು ಆಡಿದ್ದಾರೆ. ನಮ್ಮ RCB ತಂಡದ ಇಬ್ಬರು ಆಟಗಾರರು ದೇವದತ್ ಪಡಿಕ್ಕಲ್ ಮತ್ತು ಜಿತೇಶ್ ಶರ್ಮಾ ಅಂತ ಹೇಳ್ಬಹುದು. ಈ ಇಬ್ಬರು ನಮ್ಮ RCB ತಂಡಕ್ಕೆ ಮೇನ್ ಆಟಗಾರರಾಗಿರುತ್ತಾರೆ. ಒಟ್ನಲ್ಲಿ ಕರುಣ್ ನಾಯರ್ ಅವರು ಕೂಡ ಈ ಸೀರೀಸ್ ನಲ್ಲಿ ಅಂದ್ರೆ ವಿಜಯ ಹಜಾರೆ ಟ್ರೋಫಿಯಲ್ಲಿ ಬೆಂಕಿಯಾಗಿ ಬ್ಯಾಟಿಂಗ್ ನ ಆಡಿದ್ದಾರೆ. ಇನ್ನೊಂದು ನಮ್ಮ ಕರ್ನಾಟಕ ತಂಡ ಈ ಫೈನಲ್ ನಲ್ಲಿ ಗೆದ್ದಿದ್ದು ಬಹಳಷ್ಟು ಖುಷಿ ಆಗಿದೆ ಅಂತ ಹೇಳ್ಬಹುದು. ಫೋರ್ತ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದ KL ರಾಹುಲ್ ಅವರು ಈ ಸೀಸನ್ IPL 2025 ನಲ್ಲಿ ಕ್ಯಾಪ್ಟನ್ಸಿಯನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಈಗ KL ರಾಹುಲ್ ಅವರು ರೀಸೆಂಟ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿದ್ರು. ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕನಾಗಿ ಅಕ್ಷರ್ ಪಟೇಲ್ ಅವರನ್ನು ನೇಮಿಸಿದ್ದಾರೆ. ಆ ಕಾರಣಕ್ಕಾಗಿ KL ರಾಹುಲ್ ಅವರು ಈ ಸೀಸನ್ ಅಲ್ಲಿ ಕ್ಯಾಪ್ಟನ್ಸಿಯನ್ನು ಮಾಡೋದಿಲ್ಲ. KL ರಾಹುಲ್ ಅವರಿಗೆ ಕ್ಯಾಪ್ಟನ್ಸಿ ನೀಡಬೇಕಿತ್ತು. ಯಾಕಂದ್ರೆ ಅವರು ಕೂಡ ಒಬ್ಬ ಒಳ್ಳೆ ಆಟಗಾರ. ಈಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೂಡ ಇದ್ದಾರೆ. ಅವರು ಒಳ್ಳೆ ಫಾರ್ಮ್ ತೆಗೆದುಕೊಳ್ಳುತ್ತಾರೆ ಅಂತ ಕನ್ಫರ್ಮ್ ಇದೆ. ಅದಕ್ಕಾಗಿ KL ರಾಹುಲ್ ಅವರಿಗೆ ಕ್ಯಾಪ್ಟನ್ಸಿಯನ್ನು ನೀಡಿದ್ರೆ ಇನ್ನು ಸ್ವಲ್ಪ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ತುಂಬಾ ಒಳ್ಳೇದಾಗ್ತಾ ಇತ್ತು ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, KL ರಾಹುಲ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ಬೇಕಿತ್ತ ಕೊಡ್ಬಾರ್ದಿತ್ತ ಅಂತ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಲಾಸ್ಟ್ ಫಿಫ್ತ್ ಅಪ್ಡೇಟ್ ಬಂದ್ಬಿಟ್ಟು KL ರಾಹುಲ್ ಮತ್ತು ರಿಷಬ್ ಪಂತ್ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇವರಿಬ್ಬರು ಇದ್ದಾರೆ ಇಂಡಿಯಾ ಟೀಮ್ ಪರವಾಗಿ. ಈಗ ವಿಕೆಟ್ ಕೀಪರ್ ಆಗಿ ಯಾರು ಆಡ್ತಾರೆ ಅಂತ ತುಂಬಾ ಚರ್ಚೆ ಆಗ್ತಾ ಇದೆ. ಅದಕ್ಕಾಗಿ ಇವರಿಬ್ಬರಲ್ಲಿ ಬಹಳಷ್ಟು ಚಾನ್ಸ್ ಇರೋದು ಅಂದ್ರೆ ಅದು KL ರಾಹುಲ್ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನು KL ರಾಹುಲ್ ಅವ್ರಿಗೆ ಕೊಡುತ್ತಾರೆ. ಅವರೇ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಇಂಡಿಯಾ ತಂಡದ ಪರವಾಗಿ ಆಡುವ ಸಾಧ್ಯತೆ ಜಾಸ್ತಿ ಇದೆ. KL ರಾಹುಲ್ ಅವರು ಏನಾದ್ರು 3-4 ಮ್ಯಾಚ್ ನಲ್ಲಿ ಕೊಲಾಪ್ಸ್ ಆದ್ರೆ ಮಾತ್ರ ಅವಾಗ ರಿಷಬ್ ಪಂತ್ ಅವರಿಗೆ ಚಾನ್ಸ್ ಸಿಗುತ್ತೆ. ಸೊ ಇಲ್ಲಿ KL ರಾಹುಲ್ ಅವರು ನಮ್ಮ ಇಂಡಿಯಾ ತಂಡಕ್ಕೆ ಆಡೋದು ಕನ್ಫರ್ಮ್ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಯಾರು ಆಡ್ಬೇಕಂತ ತಿಳಿಸ್ಕೊಡಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ. ಇನ್ನು ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಾದ್ರೂ ಸ್ವಲ್ಪ ತಪ್ಪಾಗಿದ್ರೆ ಕ್ಷಮಿಸಿ. ಯಾಕಂದ್ರೆ ನಾನು ಈಗ ತಾನೇ ಫಸ್ಟ್ ಟೈಮ್ ಫೇಸ್ ಕ್ಯಾಮ್ರಾ ವಿಡಿಯೋಸ್ ಗಳನ್ನು ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಏನಾದ್ರೂ ಮಿಸ್ಟೇಕ್ಸ್ ಕಂಡು ಬಂದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ನಾ ಅದನ್ನು ತಿದ್ದುಕೊಳ್ಳುತ್ತೇನೆ. ನಮಸ್ಕಾರ ಫ್ರೆಂಡ್ಸ್.